ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಬಗ್ಗೆ ಮಾತಾಡಲ್ಲ. ನಾನು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟು ಭಯನಾ? ನಾನು ಮಾತಾಡಲ್ಲ. ಯಾಕಂದ್ರೆ ನಾನೇನೋ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮಾತಾಡಿದೆ ಅನ್ಕೊಳ್ಳಿ, ನನ್ಗೆ ಯಾರೋ ಒಂದು ಸ್ವಾಮೀಜಿ ಹೇಳೋರೆ, ನೀನು ಮಾತಾಡ್ಬೇಡ ಕಣೋ, ನೀನು ಜೈಲ್ಗೆ ಹೊಂಟೈತಿ ಅಂತ. ಅದಕ್ಕೆ ಆ ಸ್ವಾಮೀಜಿ ಮಾತು ಕೇಳ್ತಾ ಇದ್ದೀನಿ ನಾನು. ನನಗೆ ಇನ್ನೂ ಒಂದು ಅರ್ಧ ಗಂಟೆ ಬೇಕು ಸಭಾಧ್ಯಕ್ಷ. ಮುಖ್ಯಮಂತ್ರಿಗಳು ಇರೋವಾಗ ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ. ಅದು ಮುಗಿದ 5 ಮಿನಿಟ್ಸ್ ಮುಗಿಸಿ ಮತ್ತೆ ಊಟಕ್ಕೆ ಬಿಡ್ಬೇಕಲ್ಲ. ಸಭಾಧ್ಯಕ್ಷರ ಒಂದು ಕೆಲಸ ಮಾಡಿ ತಿರ್ಗಾ ಮಾತಾಡೋಣ. ಇಲ್ಲ, ಬೇರೆ ಬೇರೆ ಸಬ್ಜೆಕ್ಟ್. ಯಾಕಂದ್ರೆ ಬಹಳಷ್ಟು ವಿಷಯಗಳು ಕೊಡ್ತೀನಿ ನಿಮಗೆ. ನಾನು ವಿಷಯಗಳು ಕೊಡೋದು, ನಾನು ಭ್ರಷ್ಟಾಚಾರ ಇಲ್ದಾರೆ ಅಂತವೇ ಕೊಡ್ತಾ ಇರೋದು. ಭ್ರಷ್ಟಾಚಾರ ಯಾವ್ದ್ರಲ್ಲೂ ಇಲ್ಲ. ಫಾಸ್ಟ್ ಮುಗಿಸಿಬಿಡಿ, ಬೇಗ ಬೇಗ ಮಾತು ಮುಗಿಸ್ಬಿಡಿ. ಸಭಾಧ್ಯಕ್ಷರೇ, ಬೆಂಗಳೂರು ನಗರ ಹೆಬ್ಬಾಳ ಜಂಕ್ಷನ್ ಏರ್ಪೋರ್ಟ್, ಒಬ್ರು ನಂಬರ್ 2 ಅಲ್ಲೇ ಕ್ಷೇತ್ರ. ಮುಂದೆ ಏನಾದ್ರು ಬದಲಾವಣೆ ಅಂದ್ರೆ ಇನ್ನೊಬ್ರು ನಂಬರ್ 2 ಅವರು ಅಲ್ಲೇ ಇರೋದು. ವಿವರವಾಗಿ ಹೇಳು ಅಂದ್ರೆ ಹೇಳ್ತೀನಿ ಸಭಾಧ್ಯಕ್ಷ. ಒಂದು ಹೆಬ್ಬಾಳಕ್ಕೆ ಬರುತ್ತೆ, ಒಂದು ಬ್ಯಾಟರಾಯನಪುರಕ್ಕೆ ಬರುತ್ತೆ. ಇಬ್ರು ಒಂದೊಂದು ಫುಟ್ಪಾತ್. ದಿನ ಇಬ್ರು ಓಡಾಡ್ತಾರೆ. 2014-15ರಲ್ಲಿ ಗುದ್ಲಿ ಪೂಜೆ ಮಾಡೋದಕ್ಕೆ ಈಗ ಒಂದು ಜಂಕ್ಷನ್, ಒಂದು ಲೂಪ್ ಜಂಕ್ಷನ್ ಮಾಡವ್ರೆ. ಅಣ್ಣ ಅವತ್ತಿದ್ರೆ ನಾ ಗುದ್ಲಿ ಪೂಜೆ ಮಾಡಿದ್ದು ಆವತ್ತಿನ ಮುಖ್ಯಮಂತ್ರಿ ಆಗಿದ್ದಾಗ. ಇಬ್ಬರು ಇದ್ದುಕೊಂಡು ಹೆಬ್ಬಾಳ ಜಂಕ್ಷನ್ ಅಲ್ಲಿ ಏನು ಮಾಡಬೇಕು ಫ್ಯೂಚರ್ ಅನ್ನೋದು ಯೋಚನೆ ಮಾಡದೆ, ದಿನ ಡೆಲ್ಲಿಯಿಂದ ಬರೋಕ್ಕೆ 2.5 ಅವರು, ಏರ್ಪೋರ್ಟಿಂದ ಹೆಬ್ಬಾಳ ದಾಟೋದಕ್ಕೆ 3 ಅವರ್. ಏನು ನಡೀತಾ ಇದೆ? ಟನಲ್ಗೆ ಬರ್ತಾರೆ. ಸಭಾಧ್ಯಕ್ಷರೇ, ನಾನೊಂದು ಮಾತು ಹೇಳ್ತೀನಿ. ನಮ್ಮ ತಂದೆ 1972ರಲ್ಲಿ ಕಾರ್ಪೊರೇಷನ್ ಕಾಂಟ್ರಾಕ್ಟ್ರು. ನಾನು ಕಾಂಟ್ರಾಕ್ಟರ್ ಹುಟ್ಟಿದವನ ಮಗ. ನಾನು ನೋಡ್ತಾನೆ ಇದ್ದೀನಿ. ಈ ಟನಲ್ನ ಮುಖ್ಯಮಂತ್ರಿಗಳಿಗೆ ದಾರಿ ತಪ್ಪಿಸಿದ್ದಾರೆ. ಒಂದೇ ಒಂದರಲ್ಲಿ ಹೇಳ್ಬಿಡ್ತೀನಿ. ಮೈಸೂರು ಬ್ಯಾಂಕ್ ಜಂಕ್ಷನ್ ಅಲ್ಲಿ 160 ಮೀಟರ್ ಕೆಳಗಡೆ ಹೋಗ್ಬೇಕು ಟನಲ್. 160 ಮೀಟರ್ಗೆ ರ್ಯಾಂಪ್ 1:30 ಕೊಡಬೇಕು. ಎಲ್ಲಿದೆ ಸಭಾಧ್ಯಕ್ಷರೇ ಜಾಗ 1:30? 1:30 ಅಂದ್ರೆ ಗೊತ್ತಾ ಸಭಾಧ್ಯಕ್ಷರೇ? ಯಾವ್ದು ಹೈಟ್ ಇರುತ್ತೋ ಅಲ್ಲಿಂದ ನಾವು ರ್ಯಾಂಪ್ ಮಾಡೋದಕ್ಕೆ 1:30. 50-60 ವರ್ಷ ವಯಸ್ಸವರು ನಡ್ಕೊಂಬರೋದಕ್ಕೆ 1:30. 40-45 ವರ್ಷದವರು 1:20. ಇದು ರ್ಯಾಂಪ್ದು. ಎಲ್ಲಿಂದ ಮಾಡೋಕ್ಕಾಗುತ್ತೆ ಸಭಾಧ್ಯಕ್ಷರೇ? ಸ್ಯಾಂಕಿ ಟ್ಯಾಂಕ್ ಬಂಡ್ ಮೇಲ್ಗಡೆ ಇವರು ಟನಲ್ ಒಂದು ಕೊಡ್ತಾ ಇದ್ದಾರೆ ಅಲ್ಲಿ ಡೌನ್